ಕೊಟ್ಟಿವಿ ಸ್ವಾಮಿ. ಏನ್ ಮಾಡಿದ್ದಕ್ಕೆ? ಡ್ಯಾಮೇಜ್ ಮಾಡಿದ್ದಾರೆ ಏನ್ damage ಪ್ರಾಪರ್ಟಿನ. ಡ್ಯಾಮೇಜ್ ಮಾಡಿಲ್ಲ. ರೆಂಟ್ 2 months ರೆಂಟ್ ಕೊಟ್ಟಿಲ್ಲ. ಅವಾಗ ಆಲ್ಟ್ರೇಷನ್ ಮಾಡಿದ್ದಾರೆ. ಆಲ್ಟ್ರೇಷನ್ ಯಾವುದೇ ತಗೊಂಡು ಆಲ್ಟ್ರೇಷನ್ ಪರ್ಮಿಷನ್ ತಗೊಂಡಿಲ್ಲ. ಅಲ್ಲ ಯು ಲಾಸ್ಟ್ ಒಳ್ಳೆ ಹೊಡಿಯೋಕ್ಕೂ ಪರ್ಮಿಷನ್ ತಗೋಬೇಕಾ? ಅಲ್ಲ ಸ್ವಾಮಿ ಇದಾಕಿದ್ರು. ಅಲ್ಲ ಡಿಸ್ಪ್ಲೇ ಮಾಡಿದ ಅಷ್ಟೇ. Display ಡಿಸ್ಪ್ಲೇ ಇದಾಕಕ್ಕೋಸ್ಕರ. ಮಾಡೋದಕ್ಕೆ ನಾವು ಇದನ್ನ ಹಾಕಿದೀವಿ ಅಷ್ಟೇ, ಸೀರೆಯನ್ನ ಡಿಸ್ಪ್ಲೇ ಮಾಡೋದಕ್ಕೆ. ದಟ್ ಇಸ್ ದ ಓನ್ಲಿ ಆಲ್ಟ್ರೇಷನ್ ಅಕಾರ್ಡಿಂಗ್ ಟು ದೆಮ್. ಇದಕ್ಕೊಂದು ಸೂಟಾ? ಇದಕ್ಕೊಂದು ಸೂಟು, ಅದಕ್ಕೊಂದು ಆರ್ಡರ್, ಇಲ್ಲೊಂದು ಪೆಟಿಷನ್. ಗ್ರಿಲ್ ಹಾಕಿದಾರೆ ಸ್ವಾಮಿ. ಡಿಸ್ಪ್ಲೇ ಮಾಡೋದಲ್ಲ, ಗ್ರಿಲ್ ಹಾಕಕ್ಕೋಸ್ಕರ ಡ್ರಿಲ್ ಮಾಡಿ ಎರಡೂ ಕಡೆ ನೀವೊಂದು ಪರ್ಮಿಷನ್ ತಗೊಂಡ್ಬಿಟ್ಟು ಪರ್ಮಿಷನ್ ತಗೊಂಡಲ್ಲೇ ಮಾಡಿದ್ದಾರೆ. 2 months ಇಂದು ರೆಂಟು ಕೊಟ್ಟಿಲ್ಲ. ಈಗ ರೆಂಟ್ ಕೊಡ್ತಾರೆ. ಈಗ ಕೊಡ್ತೀನಿ, ರೆಂಟ್ ಕೊಡ್ತೀನಿ. ಈಗ ಕೊಡ್ತೀನಿ. ಅಲ್ಲಲ್ಲ ಹಂಗೆಲ್ಲ, ಈಗ ಕೇಸ್ ಆದ್ಮೇಲೆ ಇದು ಇವಿಕ್ಷನ್ ಆರ್ಡರ್ ಆದ್ಮೇಲೆ ಕೊಟ್ಟಿಲ್ಲ. ಈಗ ಕೊಡಿ. ಎಷ್ಟಿದೆ ಅರಿಯರ್ಸ್? ಅರಿಯರ್ಸ್ 2 months ಇದೆ, ಅದರಿಂದ ಅರಿಯರ್ಸ್ 2 months ಇಂದ ಕೊಟ್ಟಿಲ್ಲ ಸರ್. 4 ತಿಂಗಳು. ಎಷ್ಟು ರೆಂಟ್? ರೆಂಟ್ 9,700. 36,000 ಯಾವಾಗ ಕೊಡ್ತೀರಾ? ಅದು ಕೊಡ್ತೀನಿ, ವಿದಿನ್ 2 weeks ಕೊಡ್ತೀನಿ. ಎಸ್. 8 ತಿಂಗಳು ಹೋಯ್ತಾ ಈಗ? ಸ್ಯಾಲರಿ ಗವರ್ಮೆಂಟ್ ಕೊಡಲ್ಲ. ಆಫೀಸರ್, ಐ ವಿಲ್ ಆಸ್ಕ್ ದಿ ಆಫೀಸರ್ ಟು ಪೇ ಫ್ರಮ್ ಹಿಸ್ ಪಾಕೆಟ್. ಅಲ್ಲ 10 ತಿಂಗಳೇ ಆಗತ್ತೆ. 27/6/23ಕ್ಕೆ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿರೋದು. 13/4/24 27/6/23 she sought for validity certificate and she got the appointment order on 13/6/24. 1 ವರ್ಷ. 1 ವರ್ಷ. Why after I directed the certificate was given? After taking long time election ಇದೆ ಅದು ಇದು ಅಂತ ಅಂದ್ಬಿಟ್ಟು ಆಮೇಲೆ ಅದೇ. The rest of the question of law I accept, my lord, with respect to that, but On 22/4/24 ಹೌದು. I said if you don't put your house in order I will impose exemplary costs. ಅದಕ್ಕೆ ನೆಕ್ಸ್ಟ್ ಡೇ ಕೊಟ್ಟಿದ್ದೀರಾ. ಅದಕ್ಕೆ 1 ವರ್ಷ ಆಗಿದೆ ಅಲ್ದಾಡ್ಸಿ ಅವರು. ಪಿಲ್ಲರ್ ಟು ಪೋಸ್ಟ್ ಫಾರ್ ನೋ ರೀಸನ್. ಒಂದ್ಸತಿ DC ಮುಂದೆ ಹೋಗಿ ಅದು ವಜಾ ಮಾಡಿದ್ರು, ಕೊಡ್ಲಿಲ್ಲ, ಅಪೀಲ್ ಹಾಕಿದ್ರು, ಮತ್ತೆ ಅಪೀಲ್ ರಿಮೈಂಡ್ ಆಯ್ತು, ಮತ್ತೆ DC ಮುಂದೆ ಸೇಮ್ ಆರ್ಡರ್, ಅಗೇನ್ ಅಪೀಲ್ ವಾಸ್ ಫೈಲ್ಡ್ ಅಗೇನ್ಸ್ಟ್ ದಟ್ ಆರ್ಡರ್. ಇಟ್ ಪೆಟಿಷನ್ ಇಸ್ ಕೊನೆಗೆ ಕೊಟ್ರಲ್ಲ. ಈಗ ಕೊಟ್ಟಿದ್ದಾರೆ. ಶಿ ಹಸ್ ಜಾಯಿಂಟ್ ಡ್ಯೂಟಿ ಮೇಲೆ. ಅಲ್ಲ ಬಟ್ ಅದ್ ಮುಂಚೆನೆ ಕೊಡಕ್ಕೆ ಏನ್ ಪ್ರಾಬ್ಲಮ್? our Why do you make every person family they treat that husband is also there. that is settled law, sir? Yes. As per this honorable court judgments itself, it may be pronounced, but only I am seeking for. We'll see. We'll ask the entire salary to be recovered from the pocket of the officer who has kept the file for 1 year and denied 1 year salary to this candidate who is selected, lady who is selected. Maybe as I previously accepted 1 month or 2 months. 1 month salary, yeah. Not. Nothing. And who will pay the 11 months salary? We'll ಅವ್ರೆ see. ಅವ್ರ ಹಸ್ಬೆಂಡ್ ಏನಾಗಿದೆ, ರಾಂಗ್ಫುಲಿ ಇಬ್ರಿಗೆ ಇದ್ ಕೊಟ್ಬಿಟ್ಟಿದಾರೆ ಅಂತ, ಅದು ಕೇಸ್ ಪೆಂಡಿಂಗ್ ಇದೆ. Not. ಪೆನ್ಷನ್ ಸೆಟ್ಲ್ Who will pay ಅಂತ I will write. ರಿಸರ್ವ್ ಮೇಲೆ. Reserved. Please. ಮತ್ತೆ ನೀವೇನ್ ಬರ್ಬೇಡಿ ಇಲ್ಲಿ ರಿಸರ್ವ್. Yes. Shall I give? ಅಂದ್ರೆ ಪ್ರೊನೌನ್ಸ್ಮೆಂಟ್ ಮಾತ್ರ. ಇಲ್ಲ ರೋಸ್ಟರ್ ಕೇಸಿಗೆ ಬರ್ತಿಲ್ಲ. ಆ ರೋಸ್ಟರ್ ಕೇಸ್ In terms of Akshata. ಕರೆಕ್ಟ್. ಚೌಗ್ಲೆ, ಅಕ್ಷತಾ ಚೌಗ್ಲೆ. ಎಸ್. ಆಮೇಲೆ ಲತಾ ಕೇಸಲ್ಲಿ ಇದ್ದಾವು ಆಯುರ್ವೇದಿಕ್ ಇದೆ. ಆಯುರ್ವೇದ ಅದು ಅವ್ರು ಜಾಸ್ತಿ ಕೇಳ್ತಾ ಇದ್ರು ಸರ್, ನಿಮ್ದು ಕಡಿಮೆ ಕೇಳ್ತಾ ಅದು 3 months ಸ್ಯಾಲರಿ ಕೊಡ್ಸಿರಿದಾರೆ, 3 months ಲೇಟ್ ಆಗಿದೆ ಅಂತ. ಆಯ್ತು. we'll see. ಎಸ್. ದಿನಾಂಕ 6/9/80 ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸರ್ಕಾರಿ ಸೇವೆಗೆ ಸಲ್ಲಿಸಿ 29 ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ACP. ಹಲವಾರು ಬಾರಿ ನೋಟಿಸ್ ಇಶ್ಯೂ ಮಾಡಿದ್ರೆ ಬಂದಿಲ್ಲ ಅಂತ ಅವ್ರ ಫೈಂಡಿಂಗ್ ಇದೆ. ಯಾರ್ದು? ಇಲ್ಲಿ ಕೊಟ್ಟಿದ್ದಾರೆ ಅವರು. ಅಲ್ಲ, ಈಗ ವಿಟ್ನೆಸಸ್ ಎಕ್ಸಾಮಿನ್ಡ್ ಇನ್ ಪೇಜ್ ನಂಬರ್ the investigating officer is examined. ಪ್ಲೀಸ್ ಮೈ ಲಾರ್ಡ್ಸ್. Investigating officer is examined. ಪ್ಲೀಸ್ ಮೈ ಲಾರ್ಡ್ಸ್. All right. Prosecution witnesses are examined in the departmental inquiry. Some of them have been dropped here in the charge sheet. Some of them have been witnessed there. Notwithstanding the same, the inquiry officer by an elaborate report on evidence holds that the charges are not proved. The disciplinary authority accepts it and closes it. If a particular allegation is not proved in a case where it has to be in a case where probabilities have to be preponderant, probabilities, when where will you prove it beyond reasonable doubt? That is why, my lords, when we, as late as 2024, the Honorable Supreme Court, an appeal from this court, my lords, went, where the case was taken up, there is some other evidence which we want to rely upon. Based on that, the matter stands remanded. I can produce that judgment.
Now, my lords, 11 of them, page number 191 ನಲ್ಲಿ ರಿಪೋರ್ಟ್ ಅಲ್ಲಿ ತಾವು ನೋಡಿದ್ರೆ 11 of them we have issued ಸಾಕ್ಷಿದಾರರಿಗೆ ಹಲವಾರು ಬಾರಿ ನೋಟಿಸ್ ಜಾರಿ ಮಾಡಲಾಗಿದ್ದು ವಿಚಾರಣೆಗೆ ಹಾಜರಾಗದ ಕಾರಣ ಸದರಿಗಳನ್ನು ವಿಚಾರಣೆ ಮಾಡಲು ಸಾಧ್ಯವಾಗಿರುವುದಿಲ್ಲ. So 11 people by his own admission, they may be necessary, whereas in a criminal proceedings, he can't say, I won't come. That may have a bearing is my respectful submission. I'm not saying, my lords, that what But my, this has become final anyway. my lords, now, ಇದ್ರಲ್ಲಿ 3 ಲಕ್ಷ ಕ್ಯಾಶ್ ಬಂದಿದ್ಯಾ? It's not the part of the, Charge sheet part, not a part of the charge sheet. Even in this, even in the criminal trial? yes, my lords may kindly come to the charge itself, my lords. Charge itself, Page page number ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, 190 ಅಂತಿದೆ ಇದು ನಮ್ಗೆ, 190. 190 ಅಂತ. 190 ಅಲ್ಲಿ ಅವ್ರದ್ದು ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಪ್ರೊಸೀಡಿಂಗ್ಸ್ ಆರ್ಡರ್ ಸ್ಟಾರ್ಟ್ ಆಗಿದೆ. ಅಲ್ಲ, ಇದರಲ್ಲಿ ಚಾರ್ಜಸ್ ಏನ್ ಫ್ರೇಮ್ ಆಗಿದೆ? Charges, yeah, ಇದೆ ಕೊಡಿ. there are 3 charges. One is regarding disproportionate assets. The second charge is not submitting of the assets and liability statement. You have not submitted? Assets and liability ಕೊಟ್ಟಿಲ್ಲ. ಕಂಪ್ಲೀಟ್ ಆಗಿ ಕೊಟ್ಟಿಲ್ಲ, ಮಧ್ಯದಲ್ಲಿ ಮಿಸ್ ಆಗಿದೆ ಅಂತ ಹೇಳಿ. So charge number 1, so far as the disproportionate is concerned, ಯಾವಾಗ it is retire ಆದ್ರಿ ನೀವು? not only pro. ರಿಟೈರ್ ಆಗಿದ್ದು ಯಾವಾಗ? Let's 21, 22. Let's the first charge is regarding the disproportionate. No, no, The second charge is regarding the assets and liability. This is in the departmental inquiry. ಹೌದು. Let's the Departmental inquiry ಬಗ್ಗೆ ಹೇಳ್ತಾ ಇಲ್ಲ ಅವರು. He says So 3 lakhs cash was found in his ಹೌದು. house ಹೌದು, ಪ್ಲೀಸ್ at the time of search. ಸರ್ಚ್. How have you explained it? charge sheet ಇದೆ. ಹಾ. My lords may kindly come to page number. Parasar. Column number 7. It starts from, my lords, at page number. Page number 160. Page number 160. 160. 160. ದಿನಾಂಕ 6/9/80 ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸರ್ಕಾರಿ ಸೇವೆಗೆ ಸಲ್ಲಿಸಿ 20 ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ Originally then he was ASI joined at the time of retirement. ಆಮೇಲೆ Joined ರಿಟೈರ್ಮೆಂಟ್ as a, ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್. ACP. yes. Let's column number 7, last Column two. number 7 is at 160 here. ಸೇವಾ ಅವಧಿ 6/9/80 ಬಿಡಿ, ಮುಂದುವರೆದಿದೆ ಒಂದು ನಿಮಿಷ. 72 ಮುಂದುವರೆದಿದ್ದು page number 179. Page number 179. That is included in the whatever the amount found in my house, that has been included in the asset portion. Not liability. Yes. ಆರೋಪಿತರ ಕುಟುಂಬದ ಒಟ್ಟು ಆಸ್ತಿ ಇದೇ ಪ್ರಾಬ್ಲಮ್. The same is the charge. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇದಿರಲ್ಲ. My lords, that is why I say it is a little too late in this stage, because we can understand, my lords, if the trial had not even commenced. Why make him go through the rigmarole of a trial is also an argument. Here is a case where charge sheet is already filed, trial is yet to, it's almost on the way. ಚಾರ್ಜ್ ಫ್ರೇಮ್ ಆಗಿದೆಯಾ? Evidence ನಡೀತಾ ಇದೆ. Evidence. ಮತ್ತೆ ಚಾರ್ಜ್ ಫ್ರೇಮ್ ಆಗಿ ಬಹಳ ದಿನ ಆಗಿದೆ. Witnesses are going on. That's why a chart ಒಳಗಡೆ ಯಾರನ್ನ ಎಕ್ಸಾಮಿನ್ ಮಾಡಿದ್ದಾರೆ ಮಾಡಿಲ್ಲ ಅಂತ ಚಾರ್ಟ್ ಅಲ್ಲಿ ಕೊಟ್ಟಿದ್ದ PW1 ಯಾರು, PW2 ಯಾರು. ಇದು. ಈ ಸ್ಟೇಜ್ ಅಲ್ಲಿ it's a matter of just weighing the balance, my lords, and coming to a conclusion. Matter of weighing the balance. You have nothing that to tilt the balance. I leave it to my lords. I only now, my lords, I'm relying on one judgment, my lords, of 2020. I'll give ರಿಮಾಂಡ್ it. ಆಗಿರೋದಲ್ವಾ? Remand Supreme Court. Remand, Supreme Court. ಅದು ಒಂದೇ, saying that there is some additional evidence. ಅದನ್ನೊಂದು ಬಿಟ್ರೆ I can rest my arguments, my lords may Let's- deal with it as my lords see. We'll dictate it Please, next on Wednesday. We'll post. please. Please. And reserve ಮಾಡೋದು 2 ಆಗ್ಲೇ ಮಾಡಿದೀವಿ, ಪೈಲಪ್ಪ ಮಾಡ್ತಾರೆ. My apologies, my lords, I was on my legs in another court. No problem. You're on your legs. Please, oblige. Continue ಮಾಡಿ. Maintainability 21. ಮಧ್ಯಾಹ್ನ ತಗೋಣ. ಇನ್ನು ತುಂಬಾ ಇದೆ.